ಈ ರೀತಿ ಪಲ್ಯ ಮಾಡಿದರೆ ಮೂಲಂಗಿ ಅಂದರೆ ಇಷ್ಟ ಇಲ್ಲ ಅನ್ನೋರು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ಈ ಪಲ್ಯವನ್ನು ಮಾಡ್ಕೊಳ್ಳೋದು ಬಹಳ ಈಸಿ. ಹಾಗೆಯೇ 10 ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬಹುದು. ಇದನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಮೂಲಂಗಿ ತೊಗೊಂಡಿದ್ದೀನಿ. ಇದನ್ನು ತೊಟ್ಟಿನ ಭಾಗವನ್ನು ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು. ಇನ್ನು ಇದರ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ನಾವು ಇದನ್ನು ತುರಿದು ಮಾಡೋದ್ರಿಂದ ಇದರ ಸಿಪ್ಪೆ ಸ್ವಲ್ಪನೂ ಇರಬಾರ್ದು. ಈಗ ನಾನು ಅಷ್ಟು ಮೂಲಂಗಿ ಸಿಪ್ಪೆ ತೆಗೆದಿದ್ದೀನಿ. ಇನ್ನು ಇದನ್ನು ತುರಿಬೇಕು. ತುಂಬ ಚಿಕ್ಕದಾಗಿ ತುರಿಬಾರ್ದು, ಇದು ನೀರು ಬಿಟ್ಕೊಳ್ತದೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿನೇ ತುರಿಬೇಕು. ಇಲ್ಲಿ ಅಷ್ಟು ಮೂಲಂಗಿಯನ್ನು ತುರಿದಿದ್ದೀನಿ ನಾನಿಲ್ಲಿ. ಮೂಲಂಗಿಯಿಂದ ನಾವು ಸಾರು, ಪಲ್ಯ, ಚಟ್ನಿ ಹೀಗೆ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತೀವಿ. ಆದರೆ ನನಗೆ ಬಹಳ ಇಷ್ಟವಾಗುವ ಪಲ್ಯ ಇದು. ಈಗ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಬೇಕು. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದೆರಡು ಸ್ವಲ್ಪ ಫ್ರೈ ಆದಮೇಲೆ 5ರಿಂದ 6 ಎಸಳಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ಬೇಕು. ಅದನ್ನು ಕೂಡ ಫ್ರೈ ಮಾಡಬೇಕು. ಇದಿಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಒಣಮೆಣಸನ್ನು 2 ಒಣಮೆಣಸು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸನ್ನು ಕೂಡ 2 ಹಾಕಿದ್ದೀನಿ ನಾನಿಲ್ಲಿ. ಈ ರೆಸಿಪಿಗೆ ಹಸಿಮೆಣಸು, ಒಣಮೆಣಸು ಎರಡನ್ನೂ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಇಷ್ಟಾದಮೇಲೆ ನಾನು 1 ಈರುಳ್ಳಿಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಬೇಕು, ಅಥವಾ ಸ್ಲೈಸ್ ಮಾಡಿ ಕೂಡ ಹಾಕೊಂಡ್ರು ಚೆನ್ನಾಗಿರುತ್ತೆ. ಬಹಳ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ತುರಿದಿಟ್ಟಿರೋ ಮೂಲಂಗಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತುರಿದು ಮಾಡುವಂಥ ತರಕಾರಿ ಪಲ್ಯಗಳಿಗೆ ನಾವು ಇದನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು ಅಂತೇನಿಲ್ಲ. ಹೀಗೆ ಓಪನ್ ಆಗಿ ಫ್ರೈ ಮಾಡ್ತಾ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಈಗ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ ನಮಗೆ ಕಲರ್ ಚೇಂಜ್ ಆಗಬೇಕು ಅಂದರೆ ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಅಥವಾ ಚಿಲ್ಲಿ ಪೌಡರ್ ಏನಾದರೂ ಸೇರಿಸ್ಕೊಳ್ಬಹುದು. ಯಾವಾಗಲೂ ಒಂದೇ ರೀತಿ ಮೂಲಂಗಿ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಬಹುದು. ಈಗ ಒಂದು 5 ನಿಮಿಷ ಆಗಿದೆ. ಮೂಲಂಗಿ ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್, ಇದ್ರೆ ಸೇರಿಸ್ಕೊಳ್ಬಹುದು, ಇಲ್ಲ ಅಂದ್ರೂ ಪರವಾಗಿಲ್ಲ. ಇಷ್ಟ ಆದರೆ ರುಚಿಯಾದ ಮೂಲಂಗಿ ಪಲ್ಯ ರೆಡಿ ಆಯಿತು. ಇದು ಬೆಳಗ್ಗೆ ನಾವು ದೋಸೆ, ಇಡ್ಲಿ, ಚಪಾತಿ ಅಥವಾ ನಮ್ಮ ಮಲೆನಾಡಲ್ಲಿ ಮಾಡೋ ಕಡುಬು ಎಲ್ಲದರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೇ ಹೇಳ್ದಾಗೆ ಮೂಲಂಗಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರಿಗೆ ಒಂದ್ಸಲ ಈ ರೀತಿ ಪಲ್ಯನ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಮೂಲಂಗಿಯಿಂದ ಯಾವಾಗಲೂ ಒಂದೇ ರೀತಿ ಪಲ್ಯ ಮಾಡ್ಕೊಳ್ಳೋಕ್ಕಿಂತ ಬಹಳ ಈಸಿಯಾಗಿ ಹಾಗೆಯೇ 10 ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದ ಈ ಟೇಸ್ಟಿ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.